ನನ್ನ ಹೆಸರು ದರ್ಶನ್. ನಾನು JEE ಸೆಷನ್ 1ನಲ್ಲಿ 99.03% ಬಂದಿದೆ. ತುಂಬ ಖುಷಿ ಆಗ್ತಿದೆ. ಕಾಲೇಜಿಂದ ತುಂಬ ಸಪೋರ್ಟ್ ಇತ್ತು. ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೆ. ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡ್ತಿದ್ರು. ಹಾರ್ಡ್ ವರ್ಕು ಕನ್ಸಿಸ್ಟೆನ್ಸಿ ಇಲ್ದಿರ ಇದು ಪಾಸಿಬಲ್ ಇರ್ತಿರ್ಲಿಲ್ಲ. ಎವ್ರಿ ವೀಕ್ ನಮ್ಮ ಕಾಲೇಜಲ್ಲಿ ಮಾಕ್ ಟೆಸ್ಟ್ ಇರೋವು. ನೀಟ್ ಮಾಕ್ ಟೆಸ್ಟು, JEE ಮಾಕ್ ಟೆಸ್ಟು. ಮಂತ್ಲಿ 2 or 3 ಮಂತ್ಸಿಗೆ ಒಂದ್ಸಲಿ ಗ್ರ್ಯಾಂಡ್ ಟೆಸ್ಟ್ ಇರೋದು. ಅದ್ರ ರಿಸಲ್ಟ್ಸು ಸೊಲ್ಯೂಷನ್ಸ್ ಎಲ್ಲ ನೋಟಿಸ್ ಬೋರ್ಡಿಗೆ ಹಾಕೋರು. ಬ್ರೇಕ್ ಟೈಮಲ್ಲಿ ನಮಗೆ ಡೌಟ್ ಏನೋ ಇದ್ದಿದ್ರೆ ಕ್ಲಿಯರ್ ಮಾಡೋಕ್ಕೆ ಅಂತ ಟೈಮ್ ಕೊಡ್ತಿದ್ರು. ಕ್ಲಾಸಲ್ಲೂ ಎಕ್ಸ್ಪ್ಲೇನ್ ಮಾಡ್ತಿದ್ರು ಡೌಟ್ಸ್ನ. ನಂತರನೇ ತುಂಬ ಚೆನ್ನಾಗಿ ಓದಿ ಕನ್ಸಿಸ್ಟೆನ್ಸಿಯಿಂದ ಒಂದು ಒಳ್ಳೆ ಕಾಲೇಜಿಗೆ ಒಳ್ಳೆ ಪೊಸಿಷನಿಗೆ ಹೋಗಿ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಸರ್? ನನ್ನ ಪ್ರಿಪ್ರೇಷನ್ ನಾರ್ಮಲಾಗೇ ಇತ್ತು. ತುಂಬ ಎಫರ್ಟ್ಸ್ ಅಂತ ಇರಲಿಲ್ಲ. ಆದರೆ ಎಫರ್ಟ್ಸ್ ಹಾಕಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು. ಬಯಾಟ್ ಹೊಡೆದು ಓದಿದ್ರೆ JEE ಲೆವೆಲ್ಗೆ ಆಗೋಲ್ಲ. ನೀವು ಕಾನ್ಸೆಪ್ಟನ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ಓದಬೇಕಾಗುತ್ತೆ. ಟೈಮ್ ಮ್ಯಾನೇಜ್ ಯಾವ ರೀತಿ ಮಾಡ್ತಾಯಿದ್ದೀನಿ? ಟೈಮ್ ಮ್ಯಾನೇಜ್ಮೆಂಟ್ ನಾನು ಪರ್ ಸಬ್ಜೆಕ್ಟ್ ನನಗೆ ಯಾವುದ್ರಲ್ಲಿ ವೀಕ್ ಅನಿಸ್ತಿದ್ದೋ ಅದಕ್ಕೆ ನಾನು ಜಾಸ್ತಿ ಟೈಮ್ ಕೊಡ್ತಿದ್ದೆ. ಫಿಸಿಕ್ಸು ತುಂಬ ಇಂಟ್ರೆಸ್ಟ್ ಇತ್ತು. ಫಿಸಿಕ್ಸಿಗೆ ತುಂಬ ಟೈಮ್ ಕೊಟ್ಟಿದ್ದೆ. ಅದಕ್ಕೆ ಫಿಸಿಕ್ಸಲ್ಲಿ 99.92% ಬಂದಿದೆ. ಆಮೇಲೆ ಮ್ಯಾಥ್ಸು ಅಷ್ಟೊಂದು ಓದಿರಲಿಲ್ಲ, ನೀಟ್ ಸ್ಟೂಡೆಂಟು. ಆದರೂ ಮ್ಯಾಥ್ಸಲ್ಲಿ ಒಳ್ಳೆ ಪರ್ಸೆಂಟೇಜ್ ಬಂದಿದೆ. ಕೆಮಿಸ್ಟ್ರಿ ಆ್ಯಾವ್ರೇಜಾಗಿ ಬಂದಿದೆ 99.55. ಕಾಲೇಜ್ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಇತ್ತು? ಕಾಲೇಜ್ ಕಡೆಯಿಂದ ನಮಗೆ ತುಂಬ ಸಪೋರ್ಟ್ ಇತ್ತು. ಮಾಕ್ ಟೆಸ್ಟ್ ಎಲ್ಲ ಕಂಡಕ್ಟ್ ಮಾಡ್ತಿದ್ರು ನಮಗೆ. ಅದ್ರ ಮಾಕ್ ಟೆಸ್ಟಲ್ಲಿ ಯಾವ್ದಾರ ಕ್ವಶನ್ ಡೌಟ್ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿಸ್ಕೊತಿದ್ದೋ ಬ್ರೇಕಲ್ಲಿ. ನನ್ನ ಹೆಸರು ಪ್ರಜ್ವಲ್ ಗೌಡ ಅಂತ, ಹೊಯ್ಸಳ ಕಾಲೇಜಿಂದ ಮಾತಾಡ್ತಿರೋದು. ನಂದು 28 ಜಾನ್ವರಿ ಶಿಫ್ಟ್ 1 ಎಕ್ಸಾಮ್ ಇತ್ತು. ಅದರಲ್ಲಿ ನಾನು 91 ಸ್ಕೋರ್ ಮಾಡಿದ್ದೀನಿ. ಅದಕ್ಕೆಲ್ಲ ಮೇಯ್ನ್ ಕಾರಣ ಅಂದರೆ ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಟೀಚರ್ಸ್ ಯಾವಾಗಾದರೂ ಡೌಟ್ ಕೇಳ್ತಿದ್ರೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು. ಆಮೇಲೆ ಪ್ರತಿ ವಾರ ನಮಗೆ ಕ್ಯುಮುಲೇಟಿವ್ ಟೆಸ್ಟ್ ಇರ್ತಿತ್ತು. ಆವಾಗ ಏನಾದರೂ ತಪ್ಪಾಗಿದ್ದರೆ ನಾವು ತಿದ್ಕೊಳ್ಳೋಕ್ಕೆ ಅವಕಾಶ ಇರ್ತಿತ್ತು. ಅದರಿಂದ ಒಳ್ಳೆ ಪರ್ಸೆಂಟೇಜ್ ಬಂದಿದೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀಯ ಅಂತ? ಸರ್ ಏನಿಲ್ಲ ಸರ್, ಹಾರ್ಡ್ ವರ್ಕ್ ಮಾಡಬೇಕು, ಡೆಡಿಕೇಶನ್ ಇರಬೇಕು, ಅವತ್ತಿಂದ ಅವತ್ತು ಓದಬೇಕು ಅಷ್ಟೇ. ಅಂದರೆ ಈಗ ನಾವು ಏನೇ ಮಾಡಬೇಕು ಆದರೂ ಒಂದು ಗುರಿ ತಲುಪಬೇಕಾದ್ರೂ ನಾವು ಇಷ್ಟಪಟ್ಟು ಮಾಡಬೇಕು, ಜೊತೆಗೆ ಎಫರ್ಟ್ ಇರಬೇಕು ಅಂತ ಹೇಳ್ತಾ ಇದೆಯಾ? ಹಾಂ ಸರ್, ಫಿಕ್ಸ್ಡ್ ಟೈಮ್ ಅಂತ ಏನಿಲ್ಲ ಸರ್. ಅವತ್ತಿಂದ ಅವತ್ತು ಓದ್ಕೊಂಡು ಏನೋ ಡೌಟ್ಸ್ ಇದ್ದರೆ ಸರ್ನ ಟೀಚರ್ಸ್ನ ಕೇಳ್ತಿದ್ದೋ ಅಷ್ಟೇ. ಈಗ ಸರ್ ಆಗಲೇ ಹೇಳ್ದಂಗೆ ಅವತ್ತಿಂದ ಅವತ್ತು ಓದ್ತಿದ್ದೋ ಸರ್. ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು, ತಂದೆ ತಾಯಿ ಸಪೋರ್ಟು, ಕಾಲೇಜ್ ಸಪೋರ್ಟ್, ಪ್ರಿನ್ಸಿಪಲ್ ಸರ್ ಆಗಿರಲಿ, CG ಸರ್ ಆಗಿರಲಿ, ಪ್ರತಿ ವಾರ ಬಂದುಬಿಟ್ಟು ಮೋಟಿವೇಶನ್ ಮಾಡೋರು. ಅದರಿಂದ ನಮಗೆ ಗುರಿ ತಲುಪೋಕ್ಕೆ ಹೆಲ್ಪ್ ಆಯಿತು. ಹಾಂ ಸರ್. ನನ್ನ ಹೆಸರು ರಚನಾ. ನಂದು JEE ಮೇನ್ಸ್ ಫಸ್ಟ್ ಸೆಷನ್ ಅಟೆಂಪ್ಟಲ್ಲಿ 81.2% ಬಂದಿದೆ. ಆ್ಯಂಡ್ ಐ ಥಿಂಕ್ ಇದು ಪಾಸಿಬಲ್ ಆಗಿದ್ದು ನಮ್ಮ ಕಾಲೇಜ್ ಸ್ಟಾಫ್ ಮತ್ತು ಕಾಲೇಜ್ ಎಲ್ಲ ಟೀಚರ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಮತ್ತು ಎಲ್ಲರ ಸಪೋರ್ಟಿಂದ. ಪ್ರತಿ ವಾರ ನಮಗೆ ಮಾಕ್ ಟೆಸ್ಟ್ ಮಾಡ್ತಿದ್ರು. ಅದರಲ್ಲಿ ಕಾಂಪಿಟೇಷನ್ ತುಂಬ ಇದೆ ನಮ್ಮ ಕಾಲೇಜಲ್ಲಿ. ಸೊ ಅದರಿಂದ ಮೋಟಿವೇಶನ್ ಸಿಗ್ತಿತ್ತು. ಮತ್ತು ಪ್ರತಿ ವಾರ ಪ್ರಿನ್ಸಿಪಲ್ ಬಂದು ನಮಗೆ ಗೈಡ್ ಮಾಡ್ತಿದ್ರು. ಎಲ್ಲ ಟೀಚರ್ಸು ಕೂಡ ಗೈಡ್ ಮಾಡ್ತಿದ್ರು. ಯಾವ ಥರ ಡೌಟ್ ಕೇಳಿದ್ರು ಕೂಡ ಸ್ವಲ್ಪನೂ ಯೋಚನೆ ಮಾಡ್ದಲೆ, ಅಂದರೆ ಯಾವ ಥರನೂ ಜಡ್ಜ್ಮೆಂಟಲ್ಲಿ ಆಗ್ದಲೆ ತುಂಬ ನಮಗೆ ಕಾನ್ಫಿಡೆನ್ಸ್ ತುಂಬಿಸಿ ಚೆನ್ನಾಗಿ ಡೌಟ್ಸ್ನ ಕ್ಲಿಯರ್ ಮಾಡ್ತಾಯಿದ್ರು. ಸೊ ಅವ್ರ ಸಪೋರ್ಟಿಂದನೇ ಇದು ಸಾಧ್ಯ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಜೂನಿಯರ್ಸ್ಗೆ ಮತ್ತು ಎಲ್ಲರಿಗೂ ತುಂಬ ಕನ್ಸಿಸ್ಟೆಂಟ್ ಆಗಿರಿ, ದಿನ ಹಾರ್ಡ್ ವರ್ಕ್ ಮಾಡಿ ಪಾಸಿಬಲ್ ಆಗುತ್ತೆ ಅಂತ ಹೇಳ್ತೀನಿ. ಸರ್, ಇವಾಗ ಏನಾದರೂ ಒಂದು ದಾರಿಯಲ್ಲಿ ಹೋಗಬೇಕು ಅಂದರೆ ತುಂಬ ಡಿಸ್ಟ್ರಾಕ್ಷನ್ಸ್ ಬಂದೇ ಬರುತ್ತೆ. ಆ ಡಿಸ್ಟ್ರಾಕ್ಷನ್ಸ್ನೆಲ್ಲ ತೆಗ್ದು ಹಾಕುವಂಥ ವಿಲ್ ಪವರ್ ಇರಬೇಕು. ಆ ವಿಲ್ ಪವರ್ ಇದ್ದಾಗಲೇ ನಾವು ಏನಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಒಂದು ವಿಲ್ ಪವರ್ ಮತ್ತು ಒಂದು ಸ್ಟ್ರಾಂಗ್ ಇಂಟೆಂಟ್ ಇರಬೇಕು ಏನೇ ಮಾಡೋಕ್ಕಿಂತ ಮುಂಚೆ. ಆ ಇಂಟೆನ್ಷನ್ ಮತ್ತು ವಿಲ್ ಪವರ್ ಇದ್ದರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು.